ಯಾಕೆ ನಾನು ಅವನ್ನ ಸಾಯಿಸಿ ನಾನೇನಾದ್ರೂ ಜೈಲ್ಗೆ ಹೋಗ್ಬಿಟ್ರೆ ನಿಮ್ನ ಬೆಂಗಳೂರು ಮುಟ್ಸೋದ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ಈ ಹರಿ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡಿರ್ತಾನೆ. ಅಯ್ಯೋ ಹಾಗಲ್ಲ ರೀ, ಅವು ನಿಮ್ಗೇನಾದ್ರೂ ಮಾಡ್ಬಿಡ್ತಾನೆ ಅಂತ. ಬೇಡಪ್ಪ, ಆಮೇಲೆ ಫೋನ್ ಆನ್ ಮಾಡಿ ಇನ್ನೇನಾದ್ರೂ ಕಿರಿಕಾದ್ರೆ ಹಾಫಲ್ಲೇ ಇರ್ಲಿ. ಏನ ಫೋನು ಆನ್ ಮಾಡೋಣ ಅನ್ಕೊಂಡೆ, ಆಮೇಲೆ ಆನ್ ಮಾಡಿದ್ರಿಂದ ಪೊಲೀಸ್ನವ್ರಿಗೆ ಏನಾದ್ರು ಗೊತ್ತಾಗಿ ಟ್ರೇಸ್ ಮಾಡಿದ್ರೆ ಬೇಡ. ಪೊಲೀಸಾ? ಹಾ, ನಿಮ್ಮ ಅಪ್ಪ ಏನಾದ್ರು ಏನು ಕಂಪ್ಲೇಂಟಾ? ರೀ, ಯಾಕ್ರಿ ಶಾಕ್ ಮೇಲೆ ಶಾಕ್ ಆಗ್ತಾ ಇದ್ದೀರಾ? ರೌಡಿಗಳನ್ನ ಕಳ್ಸಿ ಮಚ್ಚು ಲಾಂಗ್ ಅಲ್ಲಿ ಅಟ್ಯಾಕ್ ಮಾಡ್ಸೋರು ಇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರಲ್ವಾ? ಇದ್ರು ಏನಂತ ಮಾಡ್ತಾರೆ? ನಾನ್ ಮನೆ ಬಿಟ್ಟು ಹೋದೆ ಅಂತ ಅಲ್ವಾ? ಮಾಡ್ಲಿ ಬಿಡಿ, ನಾನ್ ಪೊಲೀಸ್ ಹತ್ರ ಮಾತಾಡ್ತೀನಿ. ನಂಗೆ ಈ ಮದ್ವೆ ಒಂಚೂರು ಇಷ್ಟ ಇರ್ಲಿಲ್ಲ, ಆದ್ರೂ ಬಲವಂತವಾಗಿ ಮದ್ವೆ ಮಾಡ್ಸಕ್ ಹೊರಟಿದ್ರು ಅಂತ ನಾನ್ ಹೇಳಿ. ಕಂಪ್ಲೇಂಟ್ ನಿಮ್ ಮೇಲೆ ಕೊಡಲ್ಲ ರೀ, ನಿಮ್ಮನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದೀನಿ ಅಂತ ನನ್ ಮೇಲೆ ಕೊಡ್ತಾರೆ. ಅಯ್ಯಯ್ಯೋ, ಹೌದಲ್ವಾ? ಕಿಡ್ನಾಪರ್ ಆದ ಕ್ಯಾಬ್ ಡ್ರೈವರ್ ಹರಿ ಪೋರಿ ಅವನ ಜೊತೆ ಹಿಡಿಯೋದವ್ರು ಕಾಯ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ನನಗೆ ತುಂಬಾ ತೊಂದರೆ ಆಗತ್ತೆ ಅನ್ಸ್ತಿದೆ. ನಮ್ಗೆ ದೊಡ್ಡದೇ ಅಲ್ಲ, ಆದ್ರೂ ನಿಮ್ಮ ಅಪ್ಪನ ಬಟ್ಟೆಯಲ್ಲಿ ಇಷ್ಟು ಜನ ಬಳಗ ಇದೆ ಅಂತ ಗೊತ್ತಿಲ್ಲ. 4 ಜನ ರೌಡಿಗಳು ಲಾಕ್ ಮಾಡಕ್ ನೋಡ್ತಿದ್ದಾರೆ. ಮೊದ್ಲೇ ಗೊತ್ತಿದ್ರೆ ಪ್ರಿಪೇರ್ ಆದ್ರೂ ಆಗಿರ್ತಿದ್ದೆ. ಸಾರಿ ರೀ, ನಾನು ಆ ಸೈಕೋ ಕಾಲ್ ರಿಸೀವ್ ಮಾಡಿದಕ್ಕೆ ಇಷ್ಟೆಲ್ಲ ಆಗಿದ್ದು. ಹೋಗ್ಲಿ ಬಿಡಿ, ನೀರಿಗೆ ಇಳಿದ್ಮೇಲೆ ಆಳದ ಬಗ್ಗೆ ಯೋಚನೆ ಮಾಡಬಾರ್ದು. ಆದ್ರೂ ನನ್ನಿಂದ ನಿಮ್ ಅಯ್ಯೋ ಬಿಟ್ಟಾಕಿ ಅದನ್ನೆಲ್ಲ. ಮೇಡಮ್, ಅಲ್ಲೊಂದು ಟೀ ಅಂಗಡಿ ಇರೋ ತರ ಇದೆ, ಬನ್ನಿ ಹೊಟ್ಟೆ ಸಿಗುತ್ತಾ ನೋಡೋಣ. ಟೈಮ್ ಆಯ್ತು, ಬೆಂಗಳೂರಿಗೆ ಹೋಗೋದ್ ಬೇಡವಾ? ಮತ್ತೆ ಬನ್ನಿ ಮೇಡಮ್, ಹೊಟ್ಟೆಗೆ ತಿನ್ಕೊಂಡು ಬೇಗ ಇಲ್ಲಿಂದ ಹೊರಡೋಣ. ಅಣ್ಣ, ತಿನ್ನಕ್ಕೇನಿದೆ? ಅಣ್ಣ ಬಂದಿದೆ, ಬಜ್ಜಿ ಮಾಡ್ತಾ ಇದ್ದೀನಿ. ಹೌದಾ, ಸರಿ, ನನ್ಗೊಂದು ಬಿಸಿ ಬಿಸಿ 4 ಬಜ್ಜಿ ಹಾಕಿ. ಸರಿ ಅಣ್ಣ. ನಿಮ್ಗೇನ್ ಬೇಕು? ನಂಗೇನ್ ಬೇಡ. ಇಲ್ಲ ತಗೊಳ್ಳಿ ಮೇಡಮ್, ಬಿಸಿ ಬಿಸಿ ಬಜ್ಜಿ ಬರೋವರೆಗೂ ಬಂತಿದ್ದಾರಿ. ತಗೊಳ್ಳಿ ಮೇಡಮ್, ತಗೊಳ್ಳಿ. ಅಂತೂ ನೀವು ಅನ್ಕೊಂಡಾಗ ಡೈರೆಕ್ಟ್ ಆಗಿ ಹಾಸ್ಟೆಲ್ಗೆ ಹೋಗ್ಬೋದಲ್ಲ, ನೀವು ಅದೇ ಬಿಟ್ಟು ಮಾಡ್ಬಿಡಿ. ಸ್ವಲ್ಪ ಬೆಂಗಳೂರು ರೀಚ್ ಆಗ್ಬಿಡ್ತೀವಿ. ತಗೋತೀವಿ. ರಿಸ್ಕ್ ಇಲ್ಲ, ಕಿಕ್ಕೇ ಇರಲ್ಲ ಮೇಡಮ್. ಯಾರಿಗೂ ಗೊತ್ತಿತ್ತು, ನೀವು ಸುಮ್ಮನೆ ಬಂತೀನಿ ತಿನ್ನಿ. ನಿಮಗೆ ಶುಗರ್ ಇಲ್ಲ ತಾನೆ? ಅಯ್ಯೋ ಇಲ್ಲಪ್ಪ, ನನಗಿದೆ. ಹಾ ನಿಮ್ಗ? ನನಗೆ ಕೊಟ್ಟಿರೋ ಶುಗರ್ ಸ್ವಲ್ಪ ಜಾಸ್ತಿ ಇದೆ ರೀ, ಅದಕ್ಕೆ ಕುಡೀರಿ. ಬೇಡ. ಏನಾಯ್ತ್ರಿ? ಬಿಸಿ ಬಿಸಿನಾ? ಒಂದು ನಿಮಿಷ ರೀ, ಕುಡಿ ಕುಡಿ. ಇದನ್ ಮೇಡಮ್ ಸಾಲ್ವ್ ಆಯ್ತು ಅನ್ಕೊಂಡ್ರೆ ಫಾಲೋ ಮಾಡ್ಕೊಂಡ ಬಂದ್ಬಿಡಿದೆ. ಅಂದ್ರೆ ಅಲ್ಲಿ ನೋಡಿ. ಅಯ್ಯೋ, ಏನ್ ಮಾಡೋದೀಗ? ಕುಡಿ ಕುಡಿ ಕುಡಿ, ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ. ಈ ಕಡೆ ಏನೋ ವೈಟ್ ಸ್ಕಾರ್ಪಿಯೋ ಬಂತನಾ? ಇಲ್ಲ ಸರ್.
ಅದ್ರಲ್ಲಿ ಒಂದು ಹುಡುಗಿ ಇದ್ಲು, ನೋಡ್ದ್ಯಾ? ಗೊತ್ತಿಲ್ಲ. ಈ ಹುಡುಗಿನ ನೋಡ್ದ್ಯಾ? ಇಲ್ಲ ಸರ್. ಥ್ಯಾಂಕ್ಸ್ ಅಣ್ಣ. ಇಲ್ಲ ತೊಳಿ. ಅಣ್ಣ ಚೇಂಜು. ಪರವಾಗಿಲ್ಲ ಅಣ್ಣ, ಇಟ್ಕೊಳ್ಳಿ. ಅಣ್ಣ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಅಣ್ಣ, ಆರಾಮಾಗಿದೆಯಾ ತಾನೆ? ನಾನು ಆರಾಮಾಗಿದ್ದೀನಿ. ಕಾಲೇಜ್ಗೆ ಹೊರಟ? ಹ್ಞೂ. ಸರಿ, ಹೋಗ್ಬಿಟ್ಟು ಬಾ. ಹಾಂ ಮೈ, ಬೇಜಾರು. ಇವತ್ತು ತಿಂಡಿ ಮಾಡೋಕ್ಕಾಗಲಿಲ್ಲ, ಹೊರಗಡೆ ತಿನ್ಕೊಂಡ್ಬಿಡ್ತೀವಿ ಪುಟ. ಅಯ್ಯೋ ಅದು ಬಿಡೋಣ. ನಾನು ಸುಳ್ಳು ಹೇಳಿದಾಗ ನಿನಗೆ ಗೊತ್ತಾಗುತ್ತೋ, ನಿನ್ನಲ್ಲಾಗೋ ಬದಲಾವಣೆ ಕೂಡ ನಮಗೂ ಗೊತ್ತಾಗುತ್ತೆ. ಹೇಳೋಣ, ಏನಾಯ್ತು? ಅದಕ್ಕೆ ಭಯ ಆಗ್ತಿದೆ ಕಣೋ. ಭಯನಾ? ಯಾಕಣ? ಅದು ಹರಿ ಬಗ್ಗೆ ಕಣೋ. ಹರಿ ಅಣ್ಣನ? ಅವನ ಬಗ್ಗೆ ಭಯ ಪಡೋಂಥದ್ದು ಏನಾಯ್ತು? ಗಂಟಿ, ನನಗೆ ಯಾಕೋ ಹರಿ ಒಂದು ಸಮಸ್ಯೆಲಿ ಸಿಗಾಕೊಂಡಿದ್ದಾನೆ. ಸಮಸ್ಯೆನಾ? ಈ ಸಮಸ್ಯೆ ಅಲ್ಲ ಅಣ್ಣ, ಯಾಕಾಗ ಅನಿಸ್ತಿದೆ? ಇಲ್ಲಿ ನೋಡು, ನಿನ್ನೆ ರಾತ್ರಿಯಿಂದ ಅವನ ನಂಬರ್ಗೆ 50ರಿಂದ 60 ಸತಿ ಫೋನ್ ಮಾಡಿದ್ದೀನಿ. ಸ್ವಿಚ್ ಅಂತಾನೆ ಬರ್ತಿದೆ. ಅವ್ನು ಯಾವತ್ತೂ ಈ ರೀತಿ ಮಾಡಿದವನೇ ಅಲ್ಲ. ಅಷ್ಟೇನಾ? ಇಷ್ಟಕ್ಕೆ ನೀನು ಅಷ್ಟೊಂದು ಟೆನ್ಷನ್ ಆಗಿದ್ಯಾ ಅಣ್ಣ? ನಾನು ಏನೋ ಅನ್ಕೋಬಿಟ್ಟೆ. ಅಲ್ಲ ಅಣ್ಣ, ಅವನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಏನೋ ಜ್ಞಾನದಲ್ಲಿ ಫೋನ್ ಚಾರ್ಜ್ ಹಾಕಂದ ಮರ್ತಿರ್ತಾನಪ್ಪ. ಚಾನ್ಸೇ ಇಲ್ಲ. ಹರಿಯಣ್ಣ ಏನ್ ಮರ್ತರು ಫೋನ್ನ ಚಾರ್ಜ್ ಹಾಕೋದು ಮಾತ್ರ ಮರ್ತಿಲ್ಲ, ಮರೆಯೋದು ಇಲ್ಲ. ಅದೇ ಕಣ್ರು, ಅದೇ ನನಗೆ ಭಯ ಆಗ್ತಿರೋದು. ಅವನು ಯಾವತ್ತೂ ಈ ರೀತಿ ಮಾಡ್ದವನಲ್ಲ. ಇವತ್ತು ಹೀಗೆ ಮಾಡಿದ್ದಾನೆ ಅಂದ್ರೆ ಇಲ್ಲೇನೋ ಸಮಸ್ಯೆ ಆಗಿದೆ ಕಣ್ರು. ಏನೋ ಆಗಿದೆ. ನಾನು ಅವತ್ತೇ ಹೇಳಿದ್ದೆ, ಕಿಡ್ನಾಪ್ ಇವೆಲ್ಲ ಯಾವುದು ಬೇಡ, ಸಮಸ್ಯೆ ಆಗುತ್ತೆ ಅಂತ. ಆದ್ರೆ ನೀವುಗಳು ಯಾರು ನನ್ನ ಮಾತು ಕೇಳಲೇ ಇಲ್ಲ. ಒಂದ್ ವೇಳೆ ಆ ಹುಡುಗನ ಮನೆಯವ್ರಿಗೆ ಕಿಡ್ನಾಪ್ ಮಾಡಿದ ಹರಿನೇ ಅಂತ ಗೊತ್ತಾಗಿ ನಮ್ಮ ಹರಿಗೆ ಏನಾದ್ರು ತೊಂದರೆ ಮಾಡಿದ್ರೆ? ಅಣ್ಣ ಆ ಥರ ಎಲ್ಲ ಏನೂ ಆಗಿರಲ್ಲ, ಸುಮ್ಮನಿರೋಣ. ಇಲ್ಲ ಮೈ, ಇದಕ್ಕೆ ಅರ್ಥ ಆಗ್ತಿಲ್ಲ. ನಿನ್ನೆ ನಾನು ಕೆಲಸದಿಂದ ಬರ್ಬೇಕಾದ್ರೆ ಶೇಷಗಿರಿ ಭಟ್ರು ಸಿಕ್ಕಿದ್ರು. ಅವ್ರು ಹೇಳಿದ್ರು ನಿಮ್ ಬದುಕಲ್ಲಿ ಏನೋ ಒಂದು ಬದಲಾವಣೆ ಆಗತ್ತೆ ಅಂತ. ಆಗ ನನಗೆ ಅರ್ಥ ಆಗ್ಲಿಲ್ಲ. ಇವಾಗ ಅನ್ನಿಸ್ತಾ ಇದೆ ಆ ಬದಲಾವಣೆ ಅದೇನಾದ್ರು ಇದೇನಾ ಅಂತ. ಇಲ್ಲ ಇಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ನೀನ್ ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ಯಾ ಅಣ್ಣ. ಅವನಿಗೆ ಏನು ಆಗಿರಲ್ಲ. ಹಾಗೇನಾದ್ರು ಆಗಿದ್ರೆ ಅದು ಅವನಿಂದ ಆಗಿರುತ್ತೆ ಅಷ್ಟೇ. ಅಣ್ಣ, ನೀನ್ ಇಷ್ಟೊತ್ತಾದ್ಮೇಲೆ ನಿಂಗೆ ಮಲಗಿರೋದು ಸರಿ ಇರಲ್ಲ. ಎದೇಳು ನೀನು. ಎದೇಳಣ್ಣ, ಸುಮ್ಮನೆ ಎದೇಳು. ಎದ್ದು ಕೆಲ್ಸಕ್ಕೆ ಹೋಗು. ನಾನು ಆಮೇಲೆ ಹೋಗ್ತೀನಿ, ನಿಮಗೆ ಲೇಟ್ ಆಗ್ತದೆ, ನೀವು ಹೊರಡಿ. ಸರಿ ಆಯ್ತು. ಅಣ್ಣ, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ, ಏನೂ ಆಗಲ್ಲ, ಸರಿನಾ? ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ, ಹುಷಾರಾಗಿ ಹೋಗ್ತಾ. ಸಮಯ ನಿಮಿಷ, ಒಂದು ನಿಮಿಷ ಮಾಡ್ಕೊಂಬಿಡು. ಅವ್ನ್ ಮತ್ತೆ ಬರಲ್ಲ ಅಲ್ವಾ? ಬರಲ್ಲ ರೀ, ಇದು ಶಾರ್ಟ್ ಕಟ್. ಅವ್ರಲ್ಲಿ ಮೈನ್ ರೋಡ್ ಅಲ್ಲಿ ಹುಡುಕ್ತಾ ಇರ್ತಾರೆ.
ಹಾಗಾದ್ರೆ ನಾವು ಬೆಂಗಳೂರಿಗೆ ಹೋಗೋವರೆಗೂ ಏನೂ ಸಮಸ್ಯೆ ಬರಲ್ಲ ಅಲ್ವಾ? ಬೆಂಗಳೂರು ಹೋದ್ಮೇಲೂ ಸಮಸ್ಯೆ ಬರಲ್ಲ. ಈ ಹರಿ ಇರುವಾಗ ಡೋಂಟ್ ವರಿ. ಅಯ್ಯೋ, ಇವನೆಲ್ಲಿಂದ ಬಂದ? ಥೂ, ನಿನ್ ಜನ್ಮಕ್ಕೆ ಏನ್ ನೀನಂತೂ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ? ಒಂದ್ ಡಿಗ್ನಿಟಿ ಇಲ್ವಾ? ಮೂರತ್ತು ಶೋಕಿ ಮಾಡ್ಕೊಂಡು ಟ್ರಾವೆಲ್ ಬಿಸ್ನೆಸ್ ಪುಂಗಿ ಹೊಡಿಯೋ ಮಂಕಿ ನನ್ ಮಗ ನೀನು. ಗಂಡಸನ ನೀನು ಯೋಚನೆ ಏನ್ ಮಾಡ್ತಿದ್ದೀರಾ? ಗಾಡಿ ತಿರ್ಗಿಸಿ. ರೀ, ಎಲ್ ತಿರ್ಗಿಸಿದ್ರು ನಿಮ್ಮ ಅಪ್ಪನ ಕಡೆಯವ್ರು ಯಾವನಾದ್ರೂ ಒಬ್ಬ ಬಂದೇ ಬರ್ತಾನೆ. ಅದಕ್ಕೆ ಇಲ್ಲೇ ಅವ್ರಿಗೆಲ್ಲ ಬೆಂಡದ್ ಬರ್ತೀನಿ ರೀ. ಅಯ್ಯೋ ಬೇಡ ರೀ. ಚಂದನ, ಏನಾದ್ರು ಮನೇಲಿ ಮಾತಾಡೋಣ. ಬಂದ್ ಕಾರತ್ತು. ಯಾಕೆ ನಾನು ಅವನ್ನ ಸಾಯಿಸಿ ನಾನೇನಾದ್ರೂ ಜೈಲ್ಗೆ ಹೋಗ್ಬಿಟ್ರೆ ನಿಮ್ನ ಬೆಂಗಳೂರು ಮುಟ್ಸೋದ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ಈ ಹರಿ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡಿರ್ತಾನೆ. ಅಯ್ಯೋ ಹಾಗಲ್ಲ ರೀ, ಅವು ನಿಮ್ಗೇನಾದ್ರೂ ಮಾಡ್ಬಿಡ್ತಾನೆ ಅಂತ. ಈ ಹರಿ ಪರಾಕ್ರಮದ ಮೇಲೆ ಡೌಟಾ? ಗೂಳಿ ಜೊತೆ ಗುದ್ದಾಡೋನ್ಗೆ ಈ ಕೋಳಿ ಒಂದ್ ಲೆಕ್ಕನ? ಇರಿ, ಈ ಹರಿ ಕರಾಮತ್ ಏನು ಅಂತ ನಿಮಗ್ ತೋರಿಸ್ತೀನಿ. ಅಯ್ಯೋ ಬೇಡ ರೀ. ಎಲ್ಲಿರುವನು ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಆ ಕಾರಿನಲ್ಲಿದ್ದಾನೆ, ಈ ಕಾರಿನಲ್ಲಿದ್ದಾನೆ. ಇಲ್ಲ, ನನ್ನ ಕಣ್ಣು ಮುಂದೆನೇ ಇದ್ದಾನೆ. ಹೇಯ್, ಹರಿ ಎದುರುಗಡೆ ಇರೋರ್ಗೆ ಎಗರಾಡಿದ್ರೆ ನರಸಿಂಹ ಆಗ್ತಾನೆ, ಗೊತ್ತು ತಾನೆ? ಏಯ್ ಉಸ್ರುವಳ್ಳಿ, ಕೊನೆಗೂ ಚೀಟಿಂಗ್ ಗರ್ಲ್ ಅಂತ ಪ್ರೂವ್ ಮಾಡ್ಬಿಟ್ಟಿಯಲ್ಲ. ಬಾ ಇದೆ ನಿನಗೆ ಇವತ್ತು. ಬಾ, ಒಂದು ಕಾರ್ ಹತ್ತೋ. ಬಾ ಅಂದೆ.